ಸ್ನೇಹಿತರೆ, ಇವತ್ತು ನಾನು ನಮ್ಮೂರ ಸ್ಟೈಲು ಗ್ರಾಮೀಣ ಶೈಲಿಯಲ್ಲಿ ಸಿಂಗೋಳಿ ಮಾಡ್ತಾ ಇದ್ದೀನಿ. ಸಿಂಗೋಳಿ ಮಾಡಲು ಏನೆಲ್ಲ ಬೇಕು, ಹೇಗೆ ಮಾಡೋದು ನೋಡೋಣ ಬನ್ನಿ. ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಜಯ ರೆಸಿಪಿ. ಸಿಂಗೋಳಿ ಮಾಡಲು 2 ಗ್ಲಾಸು ಅಕ್ಕಿಯನ್ನು ತೊಗೊಂಡಿದ್ದೀನಿ. ಅಂತಂದರೆ ರೇಷನ್ ಅಕ್ಕಿ 2 ಗ್ಲಾಸು ಅಂತಂದರೆ ಅರ್ಧ kg ಆಗುವಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಈಗ ಇದನ್ನು 4-5 ಸಲ ಚೆನ್ನಾಗಿ ತೊಳೆದುಬಿಟ್ಟು ನೀರು ಬಸಿದು ಮಿಕ್ಸರ್ ಜಾರಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ಅಕ್ಕಿ ಕಡಿಮೆ ಅಂತಂದರೂ 5-6 ತಾಸು ನೆನೆಬೇಕು. ನೆಂದ್ರಷ್ಟೇ ಸಿಂಗೋಳಿ ಚೆನ್ನಾಗೇ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್, ಡಿಫ್ರೆಂಟ್ ಟೇಸ್ಟ್ ಆಗುತ್ತೆ, ತಿನ್ನಲು ಕೂಡ ತುಂಬ ರುಚಿ. ಅದೇ ರೀತಿ 1 ಬೌಲು ತೆಂಗಿನ ತುರಿ, 1 ಬೌಲು ಅನ್ನವನ್ನು ಹಾಕ್ಕೊಳ್ಬೇಕು. ನಾನು ಇದಕ್ಕೆ ರೇಷನ್ ಅಕ್ಕಿ ಅನ್ನವನ್ನು ಹಾಕ್ತಾ ಇದ್ದೀನಿ. ನೀವು ಬೇಕಿದ್ದರೆ ಕುಚ್ಚಲಕ್ಕಿ ಅನ್ನನೂ ಹಾಕ್ಬೋದು, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈಗ ನೈಸಾಗಿ ಇದನ್ನು ರುಬ್ಕೊಳ್ಬೇಕು ಫ್ರೆಂಡ್ಸ್. ನೈಸಾಗಿ ರುಬ್ಬಿ ರೆಡಿಯಾಗಿದೆ ನೋಡಿ. 2 ಗ್ಲಾಸು ಅಕ್ಕಿಗೆ 1 ಬೌಲು ಅನ್ನ, 1 ಬೌಲು ತೆಂಗಿನ ತುರಿ ಹಣ್ಣು ಹಾಕ್ಕೊಳ್ಬೇಕು. ಈಗ ಬೇರೆ ಪಾತ್ರೆಯಲ್ಲಿ ತೆಗಿತಾ ಇದ್ದೀನಿ. ಜಾಸ್ತಿ ನೀರು ಹಾಕ್ಕೊಳ್ಬೇಡಿ, ಹಿಟ್ಟು ಸ್ವಲ್ಪ ದಪ್ಪನೇ ಇರಬೇಕು. ಈಗ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ತೀನಿ. ಮಿಕ್ಸ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಫ್ರೆಂಡ್ಸ್, ನೀವು ಕೂಡ ಮಾಡ್ಬೋದು. ನೀವು ಕೂಡ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಟೇಸ್ಟ್ ಇರುತ್ತೆ ಅಂತ. ಹಿಟ್ಟು ರೆಡಿಯಾಗಿದೆ. ಹಿಟ್ಟು ಈ ಥರ ಇರಬೇಕು ನೋಡಿ. ಈಗ ನಾನು ಸಿಂಗೋಳಿ ಸುಡಲು ಬಾಣಲೆ ಇಡ್ತಾ ಇದ್ದೀನಿ. ಈ ಥರ ಡೀಪ್ ಆಗಿರುವ ಬಾಣಲೆ ಇಟ್ಟು ಒಂದೇ ಕಡೆ ಹಿಟ್ಟು ಹಾಕ್ಕೊಳ್ಬೇಕು. ಹಿಟ್ಟನ್ನು ಹರಡಬಾರ್ದು, ಆದರೆ ಮಾತ್ರನೇ ಮಧ್ಯದಲ್ಲಿ ದಪ್ಪ ಆಗಿ ಸೈಡಿಂದ ತೆಳ್ಳಗಾಗಿ ಬರುತ್ತೆ. ಮುಚ್ಚಿಡುವುದರಿಂದ 2 ಸೈಡು ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ. ಈ ಥರ ಬರುತ್ತೆ ಸಾಫ್ಟಾಗಿ. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ಸಿಂಗೋಳಿ ಮಾಡುವ ಹಿಟ್ಟನ್ನು 10 ನಿಮಿಷದ ಮೊದಲೇ ಅರೆದುಕೊಳ್ಬೇಕು. ಯಾಕಂತಂದರೆ ತೆಂಗಿನ ತುರಿ ಹಾಕೋದ್ರಿಂದ ಹಿಟ್ಟು ಕೆಡಬಿಡುತ್ತೆ. ಸಿಂಗೋಳಿ ಮಾಡುವ ಮುಂಚೆ 10 ನಿಮಿಷ ಮುಂಚೆನೇ ಹಿಟ್ಟನ್ನು ರುಬ್ಕೊಳ್ಳಿ. ನೀವು ಮತ್ತೊಂದು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. 2 ಸೈಡು ಚೆನ್ನಾಗಿ ಸುಡಬೇಕು ಇದು ಸಿಂಗೋಳಿಯನ್ನು. ನೀವು ಕೂಡ ಟ್ರೈ ಮಾಡಿ, ಡಿಫ್ರೆಂಟ್ ಟೇಸ್ಟ್ ಆಗುತ್ತೆ. ಎಣ್ಣೆ ಬಳಸದೆ ಮಾಡುವಂಥ ಡಿಶ್ ಇದು. ಈ ಥರ ಮಾಡುವುದರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ. ನೀವು ಡೀಪ್ ಆಗಿರುವ ಕಾವಲಿನೂ ಕೂಡ ಯೂಸ್ ಮಾಡ್ಬೋದು. ಮಾಡಲು ಎಷ್ಟು ಸೂಪರಾಗಿ ಬಂದಿದೆ, ಒಳಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಕೂಡ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಒಂದೇ ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋ ಶೇರ್ ಮಾಡಿ. ಇಷ್ಟವಾದಲ್ಲಿ ಲೈಕ್ಸ್ ಮಾಡಿ ಫ್ರೆಂಡ್ಸ್. ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ರೆಡಿಯಾಗಿದೆ, ಎಲ್ಲವನ್ನು ರೆಡಿ ಮಾಡಿದ್ದೀನಿ. ಬಿಸಿ ಬಿಸಿ ಇರುವಾಗಲೇ ತಿನ್ನಬೇಕು ಫ್ರೆಂಡ್ಸ್. ಚಟ್ನಿ ಇಲ್ಲದೇ ಇದನ್ನು ತಿನ್ಬಹುದು. ಈಸಿಯಾಗಿ 10 ನಿಮಿಷದಲ್ಲಿ ಮಾಡಿಬಿಡುತ್ತೆ. ಯಾರೆಲ್ಲ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಧನ್ಯವಾದ.